टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸರ್ ಇಲ್ಲಿ ಮಧ್ಯಾಹ್ನ ಒಂದು 12:30 1 ಗಂಟೆ ಇದರಲ್ಲಿ ಹುಡುಗರು ಬಂದು ಇಲ್ಲಿ ಬೇಕರಿ ಯಾರು ವ್ಯವಹಾರಗಳು ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಬಂದು ವಸೂಲಿ ಮಾಡ್ತಾರೆ. ಯಾವಾಗ ಇಲ್ಲಿ ಅಂಗಡಿ ವ್ಯಾಪಾರ ಮಾಡೋರು ವಸೂಲಿ ಕೊಡಲ್ಲ ಅವ್ರ ಮೇಲೆ ದಬ್ಬಾಳಿಕೆಗಳು ಮಾಡ್ತಾರೆ. ಬಾಟ್ಲುಗಳಲ್ಲಿ ಹೊಡೆಯೋದು, ಇಲ್ಲಿ ಎಲ್ಲ ಗಾಂಜಾಗಳು ಹೊಡೆದ್ಬಿಟ್ಟು ಎಲ್ಲ ಸಣ್ಣ ಸಣ್ಣ ಹುಡುಗರು ಇರೋದು ಎಲ್ಲ ಒಂದು 25-26 ವಯಸ್ಸು ಹುಡುಗರಲ್ಲೇ ಕೆಲಸ ಕಾರ್ಯಗಳು ಏನು ಮಾಡಲ್ಲ. ಎಲ್ಲ ಬೇಕರಿಗಳ ಹತ್ರ ಎಲ್ಲ ಅಂಗಡಿಗಳ ಹತ್ರ ಅಡ್ಡಗಳು ಆಗ್ತಾಯಿರ್ತಾರೆ. ಇಲ್ಲಿ ಎಷ್ಟು ಬೇಕರಿ ಇದೆ ಎಲ್ಲ ಬೇಕರಿ ಹತ್ರನೇ ಇದೆ ತೊಂದರೆಗಳು. ನಿನ್ನೆ ಈ ಬೇಕರಿ ಹತ್ರ ಸ್ವಲ್ಪ ವ್ಯವಹಾರಗಳು ಜಾಸ್ತಿಯಾಗಿ ಅವನು ಬೇಕರಿಯನ್ನು ಕೊಡಲ್ಲ ಅಂತ ಅವನು ತುಂಬ ಸಲ ಕೊಟ್ಟಿದ್ದಾನೆ. ಬಟ್ ಯಾವಾಗ ಅವನನ್ನು ಕೊಟ್ಟು ಫುಲ್ಲು ಬೇಸರ ಆಗಿದ್ದು ಕೇಳಿದಾಗ ಈ ಥರ ದಬ್ಬಾಳಿಕೆಗಳು ಮಾಡಿ ಬಾಟ್ಲುಗಳು ಹೊಡೆದು ಇದು ಮಾಡೋದು. ಎಲ್ಲ ಬೇಕರಿಗಳು ಇಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಏನಾಗುತ್ತೆ, ಪೊಲೀಸವ್ರು ಬರೋ ಟೈಮಲ್ಲಿ ಅವ್ರು ಎಸ್ಕೇಪ್ ಆಗಿಬಿಡ್ತಾರೆ. ಇನ್ನು ಪೊಲೀಸವರು ಹಿಡ್ಕೊಂಡು ಅವ್ರನ್ನ ಏನು ಮಾಡ್ತಾರೆ, ಅಂಡರ್ ಏಜ್ ಅಂದ್ಬಿಟ್ಟು ಅವ್ರನ್ನ ಬಿಟ್ಬಿಡ್ತಾರೆ. ಪೊಲೀಸವ್ರು ಈ ರೋಡಿಗೆ ಬಂದರೆ ಆ ರೋಡಿಗೆ ಓಡೋಗ್ಬಿಡ್ತಾರೆ. ನಮ್ಮ ಪೊಲೀಸವ್ರು ಏನು ಮಾಡ್ತಾರೆ, ಸೈರನ್ ಹಾಕೊಂಡ್ಬರ್ತಾರೆ. ಸೈರನ್ ಹಾಕೊಂಡ್ಬಂದು ಈ ನನ್ನ ಮಕ್ಕಳು ಎಸ್ಕೇಪ್ ಆಗಿಬಿಡ್ತಾರೆ. ಇಲ್ಲಿ ಒಬ್ರಿಗೊಬ್ರು ಲಿಂಕು. ಅದರಿಂದ ಎಲ್ಲ ಥರ ಇಲ್ಲಿ ಗಾಂಜಾ ವ್ಯವಹಾರದಿಂದ ನಿಮ್ಗೆ ಎಲ್ಲ ಅನೈತಿಕ ವ್ಯವಹಾರಗಳು ಇಲ್ಲಿ ನಡೀತದೆ. ಬೇಕಾದ್ರೆ ಪ್ರೂಫ್ ಇಲ್ಲ, ಬೇಕಾದ್ರೆ ನಾವು ಇಟ್ಕೊಡ್ತೀವಿ. ಇಲ್ಲಿ ಯಾವುದೇ ಬೇಕ್ರಿಗಳಲ್ಲಾಗಲಿ ಯಾವುದೇ ಅಂಗಡಿಗಳಲ್ಲಾಗಲಿ ಹೊಸೊಬ್ಬರು ಪಾಪ ಊರು ಬಿಟ್ಟು ಊರು ಬಂದು ಯಾರು ವ್ಯವಹಾರ ಮಾಡ್ತಾರೆ ಇಲ್ಲಿಲ್ಲ. ಹೊಸೊಬ್ರು ಯಾರೇ ಬಂದು ಅವ್ರಿಗೆಲ್ಲ ಇದೇ ಥರ ಇರ್ಬಾರ್ದು, ಬಂದು ಜೀವನ ಮಾಡೋಕ್ಕಂತ ಬರ್ತಾರೆ. ಬಟ್ ಇಲ್ಲಿರೋ ಲೋಕಲ್ಸ್ ಪುಡಿ ರೋಡಿಗಳು ಎಲ್ಲ ಸಣ್ಣ ಸಣ್ಣ ಹುಡುಗರೆ. ಇದೆಲ್ಲ ಮಧ್ಯಾಹ್ನ ಟೈಮಲ್ಲಿ ಆಗಿದೆ. ನಿನ್ನೆ ಈ ಅಂಗಡಿಗೆ ಪರ್ಟಿಕ್ಯುಲರ್ ಆಗಿ ಯಾವ ವಿಚಾರ ಗಲಾಟೆ ಆಗಿರೋದು? ಇದು ಸಾಲ ಕೊಟ್ಟಿಲ್ಲ ಅಂದ್ಬಿಟ್ಟು ಸಿಗರೇಟು, ಟೀ ಅಲ್ಲ, ಇವರು ಹಫ್ತಾ ವಸೂಲ್ ತರ ಮಾಡ್ತಾರೆ. ಏನು ಹಫ್ತಾ ವಸೂಲಿನೂ ಮಾಡ್ತಾರೆ. ಹಫ್ತಾ ವಸೂಲಿ ಹೆಂಗೆ ಮಾಡ್ತಾರೆ, ಬೇರೆ ಕಾಫಿ ಟೀ ಅವರೆಲ್ಲ ವಸೂಲಿ ಮಾಡೋದು. ಇಲ್ಲಾಂದ್ರೆ ಈ ಹಬ್ಬ ಗಿಬ್ಬಗಳು ಆಯ್ತು ಆ ಟೈಮಲ್ಲಿ ಬಂದು ವಸೂಲಿ ಮಾಡ್ತಾರೆ. ಅವೆಲ್ಲ ಕೊಟ್ಟಿಲ್ಲ. ಈ ಥರ ಟೈಮಲ್ಲಿ ಏನು ಮಾಡ್ತಾರೆ, ಮಧ್ಯಾಹ್ನದಲ್ಲಿ ಎಣ್ಣೆ ಹೊಡೆದು ಬಂದು ಈ ಥರ ಮಾಡೋದು. ಎಣ್ಣೆಗಿಂತ ಜಾಸ್ತಿ ಗಾಂಜಾಗಳು ಯಾವುದೇ ರೋಡಲ್ಲಿ ಇಲ್ಲ, ಎಲ್ಲ ಕಡೆ ಇದೆ. ಇಲ್ಲಿ ನನ್ನ ಹೆಸರು ಮಾರ್ಟಿನ್ ಅಂತ. ಇಲ್ಲಿ 43 ವರ್ಷದಿಂದ ಇದ್ದೀರಿ ನಾವು. ಮುಂಚೆ ಇವೆಲ್ಲ ಇರಲಿಲ್ಲ. ಇವಾಗ ರೀಸೆಂಟಾಗಿ ಇವೆಲ್ಲ ಓವರಾಗಿ ಆಗಿರೋದು. ನಮ್ಮ ಪೊಲೀಸರು ಎಷ್ಟು ಕಂಟ್ರೋಲಿಗೆ ತಗೊಂಡಿದ್ದಾರೆ, ಬಟ್ ಆಗ್ತಾ ಇಲ್ಲ. ಸರ್ ಇಲ್ಲಿ ಮಧ್ಯಾಹ್ನ ಒಂದು 12:30 1 ಗಂಟೆ ಇದರಲ್ಲಿ ಹುಡುಗರು ಬಂದು ಇಲ್ಲಿ ಬೇಕರಿ ಯಾರು ವ್ಯವಹಾರಗಳು ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಬಂದು ವಸೂಲಿ ಮಾಡ್ತಾರೆ. ಯಾವಾಗ ಇಲ್ಲಿ ಅಂಗಡಿ ವ್ಯಾಪಾರ ಮಾಡೋರು ವಸೂಲಿ ಕೊಡಲ್ಲ ಅವ್ರ ಮೇಲೆ ದಬ್ಬಾಳಿಕೆಗಳು ಮಾಡ್ತಾರೆ. ಬಾಟ್ಲುಗಳಲ್ಲಿ ಹೊಡೆಯೋದು, ಇಲ್ಲಿ ಎಲ್ಲ ಗಾಂಜಾಗಳು ಹೊಡೆದ್ಬಿಟ್ಟು ಎಲ್ಲ ಸಣ್ಣ ಸಣ್ಣ ಹುಡುಗರು ಇರೋದು ಎಲ್ಲ ಒಂದು 25-26 ವಯಸ್ಸು ಹುಡುಗರಲ್ಲೇ ಕೆಲಸ ಕಾರ್ಯಗಳು ಏನು ಮಾಡಲ್ಲ. ಎಲ್ಲ ಬೇಕರಿಗಳ ಹತ್ರ ಎಲ್ಲ ಅಂಗಡಿಗಳ ಹತ್ರ ಅಡ್ಡಗಳು ಆಗ್ತಾಯಿರ್ತಾರೆ. ಇಲ್ಲಿ ಎಷ್ಟು ಬೇಕರಿ ಇದೆ ಎಲ್ಲ ಬೇಕರಿ ಹತ್ರನೇ ಇದೆ ತೊಂದರೆಗಳು. ನಿನ್ನೆ ಈ ಬೇಕರಿ ಹತ್ರ ಸ್ವಲ್ಪ ವ್ಯವಹಾರಗಳು ಜಾಸ್ತಿಯಾಗಿ ಅವನು ಬೇಕರಿಯನ್ನು ಕೊಡಲ್ಲ ಅಂತ ಅವನು ತುಂಬ ಸಲ ಕೊಟ್ಟಿದ್ದಾನೆ. ಬಟ್ ಯಾವಾಗ ಅವನನ್ನು ಕೊಟ್ಟು ಫುಲ್ಲು ಬೇಸರ ಆಗಿದ್ದು ಕೇಳಿದಾಗ ಈ ಥರ ದಬ್ಬಾಳಿಕೆಗಳು ಮಾಡಿ ಬಾಟ್ಲುಗಳು ಹೊಡೆದು ಇದು ಮಾಡೋದು. ಎಲ್ಲ ಬೇಕರಿಗಳು ಇಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಏನಾಗುತ್ತೆ, ಪೊಲೀಸವ್ರು ಬರೋ ಟೈಮಲ್ಲಿ ಅವ್ರು ಎಸ್ಕೇಪ್ ಆಗಿಬಿಡ್ತಾರೆ. ಇನ್ನು ಪೊಲೀಸವರು ಹಿಡ್ಕೊಂಡು ಅವ್ರನ್ನ ಏನು ಮಾಡ್ತಾರೆ, ಅಂಡರ್ ಏಜ್ ಅಂದ್ಬಿಟ್ಟು ಅವ್ರನ್ನ ಬಿಟ್ಬಿಡ್ತಾರೆ. ಪೊಲೀಸವ್ರು ಈ ರೋಡಿಗೆ ಬಂದರೆ ಆ ರೋಡಿಗೆ ಓಡೋಗ್ಬಿಡ್ತಾರೆ. ನಮ್ಮ ಪೊಲೀಸವ್ರು ಏನು ಮಾಡ್ತಾರೆ, ಸೈರನ್ ಹಾಕೊಂಡ್ಬರ್ತಾರೆ. ಸೈರನ್ ಹಾಕೊಂಡ್ಬಂದು ಈ ನನ್ನ ಮಕ್ಕಳು ಎಸ್ಕೇಪ್ ಆಗಿಬಿಡ್ತಾರೆ. ಇಲ್ಲಿ ಒಬ್ರಿಗೊಬ್ರು ಲಿಂಕು. ಅದರಿಂದ ಎಲ್ಲ ಥರ ಇಲ್ಲಿ ಗಾಂಜಾ ವ್ಯವಹಾರದಿಂದ ನಿಮ್ಗೆ ಎಲ್ಲ ಅನೈತಿಕ ವ್ಯವಹಾರಗಳು ಇಲ್ಲಿ ನಡೀತದೆ. ಬೇಕಾದ್ರೆ ಪ್ರೂಫ್ ಇಲ್ಲ, ಬೇಕಾದ್ರೆ ನಾವು ಇಟ್ಕೊಡ್ತೀವಿ. ಇಲ್ಲಿ ಯಾವುದೇ ಬೇಕರಿಗಳಲ್ಲಾಗಲಿ ಯಾವುದೇ ಅಂಗಡಿಗಳಲ್ಲಾಗಲಿ ಹೊಸೊಬ್ಬರು ಪಾಪ ಊರು ಬಿಟ್ಟು ಊರು ಬಂದು ಯಾರು ವ್ಯವಹಾರ ಮಾಡ್ತಾರೆ ಇಲ್ಲಿಲ್ಲ. ಹೊಸೊಬ್ರು ಯಾರೇ ಬಂದು ಅವ್ರಿಗೆಲ್ಲ ಇದೇ ಥರ ಇರ್ಬಾರ್ದು, ಬಂದು ಜೀವನ ಮಾಡೋಕ್ಕಂತ ಬರ್ತಾರೆ. ಬಟ್ ಇಲ್ಲಿರೋ ಲೋಕಲ್ಸ್ ಪುಡಿ ರೋಡಿಗಳು ಎಲ್ಲ ಸಣ್ಣ ಸಣ್ಣ ಹುಡುಗರೆ. ಇದೆಲ್ಲ ಮಧ್ಯಾಹ್ನ ಟೈಮಲ್ಲಿ ಆಗಿದೆ. ನಿನ್ನೆ ಈ ಅಂಗಡಿಗೆ ಪರ್ಟಿಕ್ಯುಲರ್ ಆಗಿ ಯಾವ ವಿಚಾರ ಗಲಾಟೆ ಆಗಿರೋದು? ಇದು ಸಾಲ ಕೊಟ್ಟಿಲ್ಲ ಅಂದ್ಬಿಟ್ಟು ಸಿಗರೇಟು, ಟೀ ಅಲ್ಲ, ಇವರು ಹಫ್ತಾ ವಸೂಲ್ ತರ ಮಾಡ್ತಾರೆ. ಏನು ಹಫ್ತಾ ವಸೂಲಿನೂ ಮಾಡ್ತಾರೆ. ಹಫ್ತಾ ವಸೂಲಿ ಹೆಂಗೆ ಮಾಡ್ತಾರೆ, ಬೇರೆ ಕಾಫಿ ಟೀ ಅವರೆಲ್ಲ ವಸೂಲಿ ಮಾಡೋದು. ಇಲ್ಲಾಂದ್ರೆ ಈ ಹಬ್ಬ ಗಿಬ್ಬಗಳು ಆಯ್ತು ಆ ಟೈಮಲ್ಲಿ ಬಂದು ವಸೂಲಿ ಮಾಡ್ತಾರೆ. ಅವೆಲ್ಲ ಕೊಟ್ಟಿಲ್ಲ. ಈ ಥರ ಟೈಮಲ್ಲಿ ಏನು ಮಾಡ್ತಾರೆ, ಮಧ್ಯಾಹ್ನದಲ್ಲಿ ಎಣ್ಣೆ ಹೊಡೆದು ಬಂದು ಈ ಥರ ಮಾಡೋದು. ಎಣ್ಣೆಗಿಂತ ಜಾಸ್ತಿ ಗಾಂಜಾಗಳು ಯಾವುದೇ ರೋಡಲ್ಲಿ ಇಲ್ಲ, ಎಲ್ಲ ಕಡೆ ಇದೆ. ಇಲ್ಲಿ ನನ್ನ ಹೆಸರು ಮಾರ್ಟಿನ್ ಅಂತ. ಇಲ್ಲಿ 43 ವರ್ಷದಿಂದ ಇದ್ದೀರಿ ನಾವು. ಮುಂಚೆ ಇವೆಲ್ಲ ಇರಲಿಲ್ಲ. ಇವಾಗ ರೀಸೆಂಟಾಗಿ ಇವೆಲ್ಲ ಓವರಾಗಿ ಆಗಿರೋದು. ನಮ್ಮ ಪೊಲೀಸವ್ರು ಎಷ್ಟು ಕಂಟ್ರೋಲಿಗೆ ತಗೊಂಡಿದ್ದಾರೆ, ಬಟ್ ಆಗ್ತಾ ಇಲ್ಲ.